ಬದಲಾಯಿತು ಕ್ಯಾಪ್ಟನ್ ಗಿಲ್ಲಿ ನಟನ ನಡವಳಿಕೆ, ಕನಿಕರವೇ ಇಲ್ವಾ? ಬಯಲಾಯಿತು ಅವರ ಅಸಲಿ ಮುಖ. ಗಿಲ್ಲಿ ನಟ ಕ್ಯಾಪ್ಟನ್ ಆದ ಮೊದಲ ದಿನವೇ ಅಶ್ವಿನಿ ಗೌಡ ಅವರೊಂದಿಗೆ ಜಗಳವಾಡಿದ್ದಾರೆ. ರಾತ್ರಿ ಕೆಲಸ ಮಾಡುವಂತೆ ಗಿಲ್ಲಿ ಆದೇಶಿಸಿದ್ದು, ಇದನ್ನು ವಿರೋಧಿಸಿದ ಅಶ್ವಿನಿ ಜೊತೆ ಏಕವಚನದಲ್ಲಿ ಮಾತನಾಡಿ ನಿದ್ದೆಗೆಡಿಸಲು ಪ್ರಯತ್ನಿಸಿದ್ದಾರೆ. ಈ ನಡವಳಿಕೆ ವೀಕ್ಷಕರಿಂದ ಟೀಕೆ ವ್ಯಕ್ತವಾಗಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರ ಕ್ಯಾಪ್ಟನ್ ಆಡಳಿತದ ಮೊದಲ ದಿನವೇ ಕಿರಿಕ್ ಶುರು ಆಗಿದೆ. ಶನಿವಾರ ಮತ್ತು ಭಾನುವಾರ ಬಿಗ್ ಬಾಸ್ ಮನೆಗೆ ಸಾಲು ಸಾಲು ಅತಿಥಿಗಳು ಬಂದ ಹಿನ್ನೆಲೆ ಸ್ಪರ್ಧಿಗಳಿಗೆ ಮನೆಯ ಕೆಲಸದ ಬಗ್ಗೆ ಗಮನ ಇರಲಿಲ್ಲ. ನಾಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಗಿಲ್ಲಿ ನಟ ಅಧಿಕಾರ ಚಲಾಯಿಸಿದ್ದಾರೆ. ಭಾನುವಾರದ ಸಂಚಿಕೆಯಲ್ಲಿ ಅತಿಥಿಗಳ ಆಗಮನದಿಂದ ಇಡೀ ಮನೆಯ ಸದಸ್ಯರು ಸುಸ್ತಾಗಿದ್ದರು. ಕ್ಯಾಪ್ಟನ್ ಗಿಲ್ಲಿಯೇ ಸಾಕಾಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ದರು. ಗಿಲ್ಲಿ ಸೇರಿದಂತೆ ಎಲ್ಲ ಸ್ಪರ್ಧಿಗಳು ವೀಕೆಂಡ್ ಸಂಚಿಕೆಯಿಂದ ಬಳಲಿದ್ದರು. ಈ ಕಾರಣದಿಂದ ಅಶ್ವಿನಿ ಗೌಡ ತಮ್ಮ ಕೆಲಸವನ್ನು ಬೆಳಗ್ಗೆ ಮಾಡೋದಾಗಿ ಹೇಳಿದ್ದಾರೆ. ರಾತ್ರಿಗೆ ಎಲ್ಲ ಕೆಲಸ ಮುಗಿಸಬೇಕು ಎಂದು ಗಿಲ್ಲಿ ನಟ ಆದೇಶಿಸುತ್ತಿದ್ದಂತೆ ಅಶ್ವಿನಿ ಗೌಡ ನನ್ನಿಂದ ಆಗಲ್ಲ ಅಂತ ಹೇಳ್ತಾರೆ. ಈ ವೇಳೆ ಅಶ್ವಿನಿ ಗೌಡ ಅವರನ್ನು ಏಕವಚನದಿಂದ ಮಾತನಾಡಲು ಗಿಲ್ಲಿ ನಟ ಶುರು ಮಾಡ್ತಾರೆ. ಇದರಿಂದ ಕೆರಳಿ ಕೆಂಡವಾದ ರಾಜಮಾತೆ ಕೆಲಸ ಮಾಡಲ್ಲ, ಎದ್ದೇಳಿ ಮಲಗಲು ತೆರಳುತ್ತಾರೆ. ಇಷ್ಟಕ್ಕೆ ಸುಮ್ಮನಾಗದ ಗಿಲ್ಲಿ ನಟ, ನೀವು ಹೇಗೆ ಮಲಗ್ತೀರಿ ಎಂದು ನೋಡುವೆ ಎಂದು ಅಶ್ವಿನಿ ಗೌಡ ಅವರಿಗೆ ಕಿರಿಕಿರಿಯನ್ನುಂಟು ಮಾಡಲು ಮುಂದಾಗ್ತಾರೆ. ಮಲಗಿದ್ದ ಅಶ್ವಿನಿ ಗೌಡ ಬಳಿ ತೆರಳಿ ಚಮಚದಿಂದ ತಟ್ಟೆ ಬಾರಿಸುವ ಮೂಲಕ ನಿದ್ದೆ ಮಾಡದಂತೆ ಅವರ ತಡೆಯುವ ಪ್ರಯತ್ನವನ್ನು ಗಿಲ್ಲಿ ನಟ ಮಾಡ್ತಾರೆ. ಈ ಪ್ರೋಮೋ ನೋಡಿದ ನೆಟ್ಟಿಗರು ಕ್ಯಾಪ್ಟನ್ ಆಗ್ತಿದ್ದಂತೆ ಗಿಲ್ಲಿ ಅವರಿಗೆ ಕೊಬ್ಬು ಬಂದಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜಗಳದ ಸಂದರ್ಭದಲ್ಲಿಯೂ ಅಶ್ವಿನಿ ಗೌಡ ಅವರಿಗೆ ಕ್ಯಾಪ್ಟನ್ ಆಗಿ ತೋರ್ಸಮ್ಮ ಅಂತ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಗಿಲ್ಲಿ ನಡವಳಿಕೆಗೆ ಬಿಗ್ ಬಾಸ್ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ನಟ ಯಾರೇ ಕ್ಯಾಪ್ಟನ್ ಆದರೂ ಗಿಲ್ಲಿ ಅವರು ಸೋಂಬೇರಿ ಆಗ್ತಿದ್ರು, ಯಾವುದೇ ಕೆಲಸ ಮಾಡ್ತಿರಲಿಲ್ಲ. ಕೆಲಸ ಮಾಡೋಕ್ಕೆ ಅಷ್ಟು ಸಾರಿ ಹಿಂಸೆ ಮಾಡಿ ಅವರೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡಬೇಕಿತ್ತು. ಈಗ ಗಿಲ್ಲಿನೇ ಕ್ಯಾಪ್ಟನ್ ಆಗಿರೋದ್ರಿಂದ ಅಶ್ವಿನಿ ಗೌಡ ಅವರು ನಾಳೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಗಿಲ್ಲಿಯವರು ಇಲ್ಲ ಈಗಲೇ ಮಾಡಬೇಕು ಅಂತ ಹೇಳಿ ಅವರು ಮಲಗಿದಾಗ ಹೋಗಿ ಅವ್ರಿಗೆ ನಿದ್ದೆ ಕೆಡಿಸೋ ಥರ ತಟ್ಟೆಯಲ್ಲಿ ಚಮಚ ತಗೊಂಡು ತಟ್ಟೆ ಬಾರಿಸಿದ್ದಾರೆ. ಅವರ ನಿದ್ದೆ ಕೆಡಿಸಿದ್ದಾರೆ. ಇದಾದಮೇಲೆ ಕೆಲಸ ಮಾಡಿದ್ರೆ ಅಶ್ವಿನಿ ಅವರು ಎದ್ದೇಳಿದ್ರಾ ಇಲ್ವಾ ಏನಂತ ಗೊತ್ತಿಲ್ಲ. ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಏನಾಗಿದೆ ಅಂತ.